ಮುನಿಯಪ್ಪ ಅವರು ಈ ಕ್ಷಣಕ್ಕೂ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಒಟ್ಟಿಗಿರ್ಬೇಕು ಅಂತಾರೆ. ಆಮೇಲೆ ಅಳಿಯನಿಗೆ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಬೇರೆ ಇಡ್ತಾ ಇದ್ದಾರೆ. ನೋಡಿ, KH ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಬಹಳ ದೊಡ್ಡ ಲೀಡ್ರು. ಈ ಕಡೆ MC ಸುಧಾಕರ್ ಸರ್ ದೊಡ್ಡ ಲೀಡ್ರು. ಅವರ ರಾಜಕೀಯ ಇದೇನಿದೆ, ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಎಲ್ಲ ಮೋಸ್ಟ್ಲಿ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗೆ ಅನಿಸ್ತಿದೆ, ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸ್ತಿದ್ದೀನಿ. ಅನ್ಸ್ಬೋದು. ನನ್ನ ಸ್ಟ್ರಾಂಗ್ ಬಿಲೀಫು, ಇದು ಡಿಸ್ಕಷನ್ ಅಲ್ಲಿ ಬಂದಿದ್ದಲ್ಲ, ನನ್ನ ಸ್ಟ್ರಾಂಗ್ ಬಿಲೀಫು. ನನ್ನ ಪೊಲಿಟಿಕಲ್ ಅನಾಲಿಸಿಸ್ ಅಲ್ಲಿ ಮಾತಾಡ್ತಿದ್ದೀನಿ, ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ. ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ. ಇನ್ನೊಂದು ಕಡೆ ಇವತ್ತಿನಿಂದ ಕೋಲಾರ ಮುಳಬಾಗಿಲಿನಲ್ಲಿ ಪ್ರಚಾರಕ್ಕೆ ಚಾಲನೆ ಸಿಗಬೇಕಾಗಿತ್ತು, ಅದು ಮುಂದೂಡಲಾಗಿದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟ್ ಅಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ. ಅಂದ್ರೆ ನನ್ನ ಫೀಲಿಂಗ್ ಇದು. ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಎಮರ್ಜ್ ಆಗ್ಬೋದು. ಅದೃಷ್ಟವಂತ ಯಾರೋ ನೋಡೋಣ ಸರ್. ಇಲ್ಲ, 4 ಕ್ಷೇತ್ರ ಪೆಂಡಿಂಗ್ ಇದೆ ಸರ್. 4 ಇಲ್ಲ, ಅಲ್ಲಿ ಏನಾಗಿದೆ, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ ಇದ್ದಾರೆ, ಶಿವಶಂಕರ್ ರೆಡ್ಡಿ ಸಾಹೇಬ್ ಇದ್ದಾರೆ, ರಕ್ಷಾರಾಮಯ್ಯ ಅವರು ಇದ್ದಾರೆ. ಮೋಸ್ಟ್ಲಿ 3 ಜನನು ಡಿಸರ್ವ್ ಇದ್ದಾರೆ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ದುಡಿತೀವಿ. ನಮ್ದಂತೂ ಅಭಿಪ್ರಾಯ ಸರ್, ಪಕ್ಷ ಯಾರು ಕೊಡುತ್ತೋ ಅವ್ರು ದುಡಿತೀವಿ. 3 ಜನದಲ್ಲಿ ಯಾರು ಕೊಟ್ಟರು ಗೆಲ್ತಾರೆ ಸರ್. ಮೊಯ್ಲಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ಶಿವಶಂಕರ್ ರೆಡ್ಡಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ರಕ್ಷಾ ಅಣ್ಣ ಕೊಟ್ಟರು ಗೆಲ್ತಾರೆ. ಪಾರ್ಟಿ ಯಾರನ್ನ ಕಾಡಕ್ಕೆ ತಿಳಿಸುತ್ತೋ ಅದು ಖಂಡಿತವಾಗೂ ಗೆಲ್ಲುತ್ತೆ ಸರ್. ಮುನಿಯಪ್ಪ ಅವರು ಈ ಕ್ಷಣಕ್ಕೂ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಒಟ್ಟಿಗಿರ್ಬೇಕು ಅಂತಾರೆ. ಆಮೇಲೆ ಅಳಿಯನಿಗೆ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಬೇರೆ ಇಡ್ತಾ ಇದ್ದಾರೆ. ನೋಡಿ, KH ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಬಹಳ ದೊಡ್ಡ ಲೀಡ್ರು. ಈ ಕಡೆ MC ಸುಧಾಕರ್ ಸರ್ ದೊಡ್ಡ ಲೀಡ್ರು. ಅವರ ರಾಜಕೀಯ ಇದೇನಿದೆ, ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಎಲ್ಲ ಮೋಸ್ಟ್ಲಿ ನನ್ನ ಸ್ಟ್ರಾಂಗ್ ಬಿಲೀಫ್ ನನಗೆ ಅನಿಸ್ತಿದೆ, ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸ್ತಿದ್ದೀನಿ. ಅನ್ಸ್ಬೋದು. ನನ್ನ ಸ್ಟ್ರಾಂಗ್ ಬಿಲೀಫು, ಇದು ಡಿಸ್ಕಷನ್ ಅಲ್ಲಿ ಬಂದಿದ್ದಲ್ಲ, ನನ್ನ ಸ್ಟ್ರಾಂಗ್ ಬಿಲೀಫು. ನನ್ನ ಪೊಲಿಟಿಕಲ್ ಅನಾಲಿಸಿಸ್ ಅಲ್ಲಿ ಮಾತಾಡ್ತಿದ್ದೀನಿ, ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ. ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ. ಇನ್ನೊಂದು ಕಡೆ ಇವತ್ತಿನಿಂದ ಕೋಲಾರ ಮುಳಬಾಗಿಲಿನಲ್ಲಿ ಪ್ರಚಾರಕ್ಕೆ ಚಾಲನೆ ಸಿಗಬೇಕಾಗಿತ್ತು, ಅದು ಮುಂದೂಡಲಾಗಿದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟ್ ಅಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗೆ ಅನಿಸ್ತಿದೆ. ಅಂದ್ರೆ ನನ್ನ ಫೀಲಿಂಗ್ ಇದು. ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಎಮರ್ಜ್ ಆಗ್ಬೋದು. ಅದೃಷ್ಟವಂತ ಯಾರೋ ನೋಡೋಣ ಸರ್. ಇಲ್ಲ, 4 ಕ್ಷೇತ್ರ ಪೆಂಡಿಂಗ್ ಇದೆ ಸರ್. 4 ಇಲ್ಲ, ಅಲ್ಲಿ ಏನಾಗಿದೆ, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬ್ ಇದ್ದಾರೆ, ಶಿವಶಂಕರ್ ರೆಡ್ಡಿ ಸಾಹೇಬ್ ಇದ್ದಾರೆ, ರಕ್ಷಾರಾಮಯ್ಯ ಅವರು ಇದ್ದಾರೆ. ಮೋಸ್ಟ್ಲಿ 3 ಜನನು ಡಿಸರ್ವ್ ಇದ್ದಾರೆ. ಪಾರ್ಟಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ದುಡಿತೀವಿ. ನಮ್ದಂತೂ ಅಭಿಪ್ರಾಯ ಸರ್, ಪಕ್ಷ ಯಾರು ಕೊಡುತ್ತೋ ಅವ್ರು ದುಡಿತೀವಿ. 3 ಜನದಲ್ಲಿ ಯಾರು ಕೊಟ್ಟರು ಗೆಲ್ತಾರೆ ಸರ್. ಮೊಯ್ಲಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ಶಿವಶಂಕರ್ ರೆಡ್ಡಿ ಸಾಹೇಬ್ರು ಕೊಟ್ಟರು ಗೆಲ್ತಾರೆ, ರಕ್ಷಾ ಅಣ್ಣ ಕೊಟ್ಟರು ಗೆಲ್ತಾರೆ. ಪಾರ್ಟಿ ಯಾರನ್ನ ಕಾಡಕ್ಕೆ ತಿಳಿಸುತ್ತೋ ಅದು ಖಂಡಿತವಾಗೂ ಗೆಲ್ಲುತ್ತೆ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.